ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನೀವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕಾಲ್ ಮಾಡಿ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಬಹುದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ದಲ್ಲಿ ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದರೆ ಆ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ತಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ರೆಮಿಡೀಸು, ಸೊಲ್ಯೂಷನ್ಸು, ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಒಂದು ಕ್ಯಾಟಗರಿ ಆಫ್ ಜನಗಳನ್ನ ನೋಡಿದ್ದೀವಿ, ದುಡ್ಡಿದೆ, ದಾನ ಧರ್ಮ ಮಾಡ್ತಾರೆ, ದಟ್ ಈಸ್ ಫೈನ್, ಓಕೆ ಅಂತ ಹೇಳ್ಬೋದು. ಇನ್ನು ಕೆಲವರು ಅವರೇ ಕಷ್ಟದಲ್ಲಿರ್ತಾರೆ, ಆದರೂ ಕೂಡ ಈ ದಾನ ಧರ್ಮ ಮಾಡುವಂಥದ್ದು, ಈ ರೀತಿ ಒಂದು ಬುದ್ಧಿ ಅಳವಡಿಸ್ಕೊಂಡಿರ್ತಾರೆ, ಈ ರೀತಿ ಮಾಡ್ತಿರ್ತಾರೆ. ಇದು ಹೇಗೆ ಸಾಧ್ಯ? ಈ ರೀತಿಯಾಗಿರುವಂಥ ಮನಸ್ಥಿತಿ ಅಂಥವ್ರಿಗೆ ಹೇಗೆ ಬರುತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನು ಕೆಲವರು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಆದರೂ ಅವ್ರು ಯಾವುದೇ ಕೆಲಸಗಳು ಮಾಡ್ತಾ ಇರೋದಿಲ್ಲ. ಏನು ಹೇಳ್ತೀರಾ ಗುರುಗಳು? ಅಂದರೆ ಇದನ್ನು ಹೇಗೆ ಜಾತಕದಲ್ಲಿ ಹೇಳಬೇಕು? ಜಾತಕದಲ್ಲಿ ಹೇಗೆ ಹಿಂಗೆ ಕಂಡಿಡ್ಕೊಳ್ಳೋಂಥದ್ದು? ಯಾಕೆ ಈ ಒಂದು ಮೈಂಡ್ಸೆಟ್ ಅಂಥವ್ರಿಗೆ ಬಂದಿರುತ್ತೆ, ಇವ್ರಿಗೆ ಕಷ್ಟ, ಇವ್ರಿಗೆ ಯಾಕಪ್ಪ ಬೇಕು ಈ ದಾನ ಧರ್ಮ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಸೊ ಅವ್ರ ಜಾತಕ ಹೇಗಿರುತ್ತೆ, ಹೇಗೆ ಅನಲೈಸ್ ಮಾಡುವಂಥದ್ದು ಅಂತ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಇದನ್ನು ನೀವು ಕೇಳಿದ ಪ್ರಶ್ನೆ ಬಹಳ ಜನ ಇರಬಹುದು, ಇಲ್ಲದೇನೋ ಇರಬಹುದೇನೋ. ಅವರಿಗೆ ವೈವಾಹಿಕ ಜೀವನ ಕಷ್ಟದಿಂದ ಇದ್ದು ಅಲ್ಲಿ ಕೆಲವೊಂದು ಅವಮಾನಗಳನ್ನು ಅನುಭವಿಸಿ, ಅಂದರೆ ವೈವಾಹಿಕ ಜೀವನ ಅಂತಂದರೆ ಹೇಗೆ ಮಾಡ್ಕೊಳ್ತಾರೆ ಅಂತಂದರೆ ಲವ್ ಕಮ್ ಅರೇಂಜ್ ಮಾಡಿಕೊಂಡು ಮಾಡೋಂಥವ್ರು. ಆಮೇಲೆ ಸಮಾಜದ ಬಗ್ಗೆ ಸ್ವಲ್ಪ ಒಂದಷ್ಟು ಸಹಾಯದ ಮನಸ್ಸನ್ನು ಇಟ್ಕೊಂಡು ಮುಂದುವರಿಬೇಕಾದ್ರೆ ಲಾಭ ನಷ್ಟಗಳು, ಇವರಿಗೆ ಆಘಾತಗಳು, ಅಪಘಾತಗಳು, ಸಣ್ಣ ಪುಟ್ಟ ಇಶ್ಯೂಸ್ ನಡೀತಿರ್ತವೆ. ಕೋರ್ಟು, ಕಚೇರಿ, ಮೊಕದ್ದಮೆ, ಸ್ಟೇಷನ್ ಇವೆಲ್ಲವನ್ನು ಕೂಡ ಸಹಿಸ್ಕೊಂಡು ಹೋಗ್ತಾ ಇರ್ತಾರೆ ಇಂಥವರೆಲ್ಲ ಕೂಡ. ಇದನ್ನು ಏನಂತ ಕರೀತಾರೆ ಅಂತಂದರೆ, ಇವರಿಗೆ ಒಂದು ಮನಸ್ಸಿರುತ್ತೆ. ಇದನ್ನು ನಾವೇನಂತ ಕರಿಬೋದು ಅಂತಂದರೆ ಕಾರ್ಕೋಟಕ ಕಾಳಸರ್ಪ ಅಂತ ಕರಿತೀವಿ. ಯಾಕೆ ಹೀಗೆ ಅಂತಂದರೆ 8ನೇ ಮನೆಯ ರಾಹು, 2ನೇ ಮನೆಯ ಕೇತು ಇದಿದ್ದವರು ಧನಸ್ಥಾನದಲ್ಲಿ ಕೇತು ಯಾರಿಗೆ ಬರ್ತಾನೋ, ಆಮೇಲೆ 8ನೇ ಮನೆಯಲ್ಲಿ ಯಾರಿಗೆ ರಾಹು ಬರ್ತಾನೆ, ಆಮೇಲೆ ಇವ್ರಿಗೆ ಏನಂತಂದರೆ ಒಂದು ಅದೃಷ್ಟ ಇರುತ್ತೆ, ಬಹಳ ಅವಿಚ್ಛಿನ್ನಪ್ರದವಾಗಿರ್ತಕ್ಕಂತಹದ್ದು ಆಕಸ್ಮಿಕ ಧನ ಪ್ರಾಪ್ತಿ ಇರುತ್ತೆ. ಬರೆದಿಟ್ಕೊಳ್ಳಿ, ಇವರಿಗೆ ಮಾತ್ರವೇ ಆಕಸ್ಮಿಕ ಧನ ಪ್ರಾಪ್ತಿ ಹೆಚ್ಚಿಗಿರೋಂಥದ್ದು. ಇವರು ಎಂತಹ ಕಷ್ಟ ನಷ್ಟದಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಕಷ್ಟದಲ್ಲಿ ಕೆಲವೊಂದು ಕಲ್ತಿರ್ತಾರೆ. ಅರೆ ನನಗೆ ಎಷ್ಟು ನೋವಿದೆ, ಆವಾಗ ನನಗೆ ಇಷ್ಟು ಹಣ ಬರ್ತಾಯಿದ್ದು, ನನಗೆ ಎಷ್ಟು ಕಷ್ಟ ಇದೆ, ಜೀವಮಾನ ಪರ್ಯಂತ ಕಷ್ಟದಲ್ಲಿ ಇದ್ದಾರಲ್ಲ ಅಂಥ ಸಮಾಜಮುಖಿ ಕೆಲಸಗಳು ಮಾಡಲಿಕ್ಕೆ, ಒಂದಷ್ಟು ದಾನ ಧರ್ಮ ಮಾಡಲಿಕ್ಕೆ ಧಾರಾಳವಾಗಿ ಮಾಡ್ತಿರ್ತಾರೆ. ಇವರೇನು ಅಂತಂದರೆ ಇವರ ಡೆವಲಪ್ಮೆಂಟ್ ಎಲ್ಲಿ ತನಕ ಅಂದರೆ ಚೆಕ್ ಮಾಡ್ಕೋಬೋದು. ಇವರು ಜಾತಕದವರು ಚೆಕ್ ಮಾಡಿಕೊಂಡ್ರೆ 30 ವರ್ಷ ಅಥವಾ 33 ವರ್ಷದ ಮೇಲೆ ಇವರ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಬರೆದಿಟ್ಕೋಬೋದು ಇವರು, ಆಗಿರುತ್ತೆ ಇವರ ಜಾತಕ. ಅಂದರೆ 2ನೇ ಮನೆಯಲ್ಲಿ ಕೇತು, 8ನೇ ಮನೆ ರಾಹು ಇದ್ದರೆ ಆಕಸ್ಮಿಕ ಧನಯೋಗವೂ ಕೂಡ ಬರೆದಿಟ್ಕೊಳ್ಳಿ. ಅದೇ 8ನೇ ಮನೆ ಏನಾದರೂ ರಾಹು ಉಚ್ಚ ಸ್ಥಾನ ಆಗಿದ್ದರೆ, ಅದೇ 8ನೇ ಮನೆ ಏನಾದರೂ ಮಿತ್ರ ಆಗಿದ್ದರೆ ಇನ್ನೂ ಅದ್ಭುತವಾಗಿ ನಡೆದು ಬಿಡ್ತಾರೆ. ಅದಕ್ಕೆ ಇವರಿಗೆ ಆಕಸ್ಮಿಕ ಧನ ಲಾಭ ಅಂತ ಕರೀತಾರೆ. ಹಾಗಾಗಿ ಅಂತಹ ರಾಹು ಇದ್ದವರಿಗೆ ಮಾತ್ರ ಇದು ಸಾಧ್ಯ. ಇನ್ನು ನೀವು ಹೇಳಿದಂಗೆ ಇರೋರು ಯಾರೂ ಅಷ್ಟಾಗಿ ಮಾಡಲ್ಲ. ಇವರು ಕಷ್ಟ ನಷ್ಟಗಳನ್ನ ಅರ್ಥ ಮಾಡಿಕೊಂಡು, ಲಾಭ ನಷ್ಟಗಳನ್ನ ಅರ್ಥ ಮಾಡಿಕೊಂಡು, ನನ್ನಷ್ಟೇ ಚೆನ್ನಾಗಿ ಇವರು ಇರಬೇಕು ಅಂತಕ್ಕಂತಹ ಆಸೆಯಿಂದ, ಖುಷಿಯಿಂದ ಕೊಡ್ತಾರೆ. ಹೆಸರು ಬರಬೇಕು, ಮತ್ತೊಂದು ಬರಬೇಕು ಅಂತಲ್ಲ. ಇವ್ರ ಕನಸೆಲ್ಲ ಅಷ್ಟೇ. ಇವರು ಎಲ್ಲಿರ್ತಾರೋ ಅಲ್ಲ ಇರ್ತಕ್ಕಂತಹದನ್ನು ಕಾಣ್ತಿರ್ತಾರೆ. ಅಲ್ಲಿ ನನ್ನ ಹಾಗೆ ನಗು ಮಗುದಿಂದ ಎಲ್ಲರೂ ಇರಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಶತ್ರುಗಳಿಗೂ ಒಳ್ಳೇದು ಬಯಸ್ತಾರೆ ಅಂತಂದರೆ ಬಹುಶಃ ಈ ಒಂದು ಏನು ಕಾರ್ಕೋಟಕ ಅಂತ ಹೇಳುತ್ತೋ ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಎಂತಹದ್ದು ಅಂತಂದರೆ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಕಾರ್ಕೋಟಕ ವಿಷ ಇವರಲ್ಲಿ ಇದ್ದರೂ ಕೂಡ ಮತ್ತೊಬ್ಬರಿಗೆ ಸಹಾಯವನ್ನೇ ಮಾಡಬೇಕು ಅಂತಹ ಗುಣ ಯಾರಾದರೂ ಇತ್ತು ಅಂತಂದರೆ ಅದು 8ನೇ ಮನೆ ರಾಹು, 2ನೇ ಮನೆ ಕೇತು ಆಗಿರುತ್ತೆ. ಅಂಥವ್ರಿಗೆ ಮಾತ್ರ ಸಾಧ್ಯ ಆಗುವಂಥದ್ದು ಈ ಜಾತಕ. ಖಂಡಿತವಾಗ್ಲೂ ಗುರುಗಳೇ. ಸೊ ಅವರ ಜಾತಕ ನೋಡಿಕೊಂಡಾಗ ಅವ್ರಿಗೂ ಕೂಡ ಇದೇ ರೀತಿಯಾಗಿರುವಂಥ ಮನಸ್ಥಿತಿ ಇತ್ತು ಅಂತಂದರೆ ಬಹುಶಃ ಅವ್ರಿಗೆ ರಾಹು ಜೊತೆಗೆ ಕೇತು ಈ ಒಂದು ಸ್ಥಾನಗಳಲ್ಲಿ ಇರುತ್ತೆ ಅಂತಲೇ ಹೇಳಬಹುದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.